ನಾಡಿನಲ್ಲಿ ನೆಲೆಸಿರುವ ಹಿಂದೂಗಳಿಗೆ ದುಬೈ, ಅಬುದಾಬಿಯಲ್ಲಿ ಹಿಂದೂ ಮಂದಿರವನ್ನ ಕಟ್ಟಲಾಗಿದೆ. ಈ ಮಂದಿರ ಲೋಕಾರ್ಪಣೆಯೂ ಆಗಿದೆ. ಇನ್ಮುಂದೆ ಮರುಭೂಮಿಯ ನಾಡಲ್ಲಿ ಮಂತ್ರ ಘೋಷ ಕೇಳಿಸಲಿದೆ. ಹಾಗಿದ್ರೆ ಈ ದೇವಾಲಯದ ವಿಶೇಷತೆ ಏನು? ಡೀಟೇಲ್ಸ್ ಇಲ್ಲಿದೆ ನೋಡಿ. 1997ರಲ್ಲಿ ಬಾಬ್ಸ್ ಸ್ವಾಮಿಗಳ ವಿನಂತಿ ಮೇರೆಗೆ ಸಂಯುಕ್ತ ಅರಬ್ ಸಂಸ್ಥಾನದ ದುಬೈ ಮತ್ತು ಅಬುದಾಬಿ ಗಡಿಭಾಗದಲ್ಲಿ ವಿಶಾಲವಾದ 14 ಎಕರೆ ಭೂಮಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಭವ್ಯ ಹಿಂದೂ ಮಂದಿರ ನಿರ್ಮಾಣವಾಗಿದೆ. ಸದ್ಯ ಈ ಮಂದಿರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಿಂದೂ ದೇವಾಲಯವನ್ನ ಉದ್ಘಾಟಿಸಿದ್ದಾರೆ. ಇದು ಇಲ್ಲಿನ ಮೊದಲ ಕಲ್ಲಿನ ದೇವಾಲಯ ಹಾಗೂ ಮಧ್ಯಪ್ರಾಚ್ಯ ದೇಶಗಳಲ್ಲಿಯೇ ದೊಡ್ಡದಾದ ಮಂದಿರ. ಈ ದೇಗುಲದ ವೈಶಿಷ್ಟ್ಯಗಳೇನು? ವೈಜ್ಞಾನಿಕ ತಂತ್ರಗಳೊಂದಿಗೆ ಪ್ರಾಚೀನ ವಾಸ್ತು ಶಿಲ್ಪ ಶೈಲಿಗಳನ್ನು ಅಳವಡಿಸಿಕೊಂಡು ಇದನ್ನು ನಿರ್ಮಿಸಲಾಗಿದೆ. ದುಬೈ, ಅಬುದಾಬಿ, ಶೇಖ್ ಜಾಯಿದ್ ಹೆದ್ದಾರಿಯ ಅಬು ಮುರೇಕಾದಲ್ಲಿ 27 ಎಕರೆ ಪ್ರದೇಶದಲ್ಲಿ ಸುಮಾರು 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯವಾದ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಈ ಮಂದಿರವನ್ನು 300ಕ್ಕೂ ಹೆಚ್ಚು ಹೈಟೆಕ್ ಸೆನ್ಸಾರ್ಗಳೊಂದಿಗೆ ನಿರ್ಮಿಸಲಾಗಿದೆ. ಇವು ಮಂದಿರದ ತಾಪಮಾನ ಅಳೆಯೋದಕ್ಕೆ ಮತ್ತು ಭೂಕಂಪನಗಳ ಮೇಲೆ ನಿಗಾ ವಹಿಸುವುದಕ್ಕೆ ನೆರವಾಗುತ್ತೆ. ದೇವಾಲಯದ ನಿರ್ಮಾಣಕ್ಕೆ ಯಾವುದೇ ಲೋಹವನ್ನು ಬಳಸಿಲ್ಲ. ಹಿಂದೂ ಧರ್ಮಗ್ರಂಥಗಳು, ಶಿಲ್ಪ, ಸ್ಥಾಪತ್ಯ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವಂತೆ ಪ್ರಾಚೀನ ಶೈಲಿಯಲ್ಲಿ ಮಂದಿರದ ವಿನ್ಯಾಸ ಮಾಡಲಾಗಿದೆ. ವಾಸ್ತುಶಾಸ್ತ್ರದ ವಿಧಾನಗಳನ್ನು ಇಲ್ಲಿ ವೈಜ್ಞಾನಿಕ ತಂತ್ರಗಳೊಂದಿಗೆ ಸಂಯೋಜಿಸಲಾಗಿದೆ ಎಂದು BAPSನ ಅಂತಾರಾಷ್ಟ್ರೀಯ ಸಂಬಂಧಗಳ ಮುಖ್ಯಸ್ಥ ಸ್ವಾಮಿ ಬ್ರಹ್ಮ ವಿಹಾರಿದಾಸ್ ಹೇಳಿದ್ದಾರೆ. ದೇವಾಲಯದಲ್ಲಿ ಶಾಖ ನಿರೋಧಕ ನ್ಯಾನೋ ಟೈಲ್ಸ್ ಹಾಗೂ ಭಾರೀ ಗಾಜಿನ ಫಲಕಗಳನ್ನು ಬಳಸಲಾಗಿದೆ. ಅಯೋಧ್ಯೆಯಲ್ಲಿ ಇತ್ತೀಚೆಗೆ ಉದ್ಘಾಟನೆಯಾದ ರಾಮ ಮಂದಿರದಂತೆಯೇ ನಾಗರ ಶೈಲಿಯ ವಾಸ್ತುಶಿಲ್ಪದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಮಂದಿರ ನಿರ್ಮಾಣಕ್ಕಾಗಿ UAE ಸರ್ಕಾರ ಭೂಮಿಯನ್ನು ದಾನವಾಗಿ ನೀಡಿದೆ. ಇದು ದುಬೈನಲ್ಲಿ ನಿರ್ಮಿಸಲಾಗಿರುವ 3ನೇ ಹಿಂದೂ ದೇವಾಲಯ. ಕಲ್ಲಿನ ವಾಸ್ತುಶಿಲ್ಪ ಹೊಂದಿರುವ ಈ ದೇವಾಲಯ ವಿಸ್ತೀರ್ಣದಲ್ಲಿ ಇತರ ದೇವಾಲಯಗಳಿಗಿಂತ ದೊಡ್ಡದು. 2022ರಿಂದ ಹೊಸದಾಗಿ ನಿರ್ಮಾಣ ಆರಂಭ. ಈ ಮೊದಲು ಮಾಜಿ ದುಬೈ ದೊರೆ ಶೇಖ್ ರಶೀದ್ ಬಿನ್ ಸಯೀದ್ ಅಲ್ ಮಕ್ತೂಮ್ ಅವರ ಆಡಳಿತ ಕಾಲದಲ್ಲಿಯೇ ಅಂದರೆ 1958ರಿಂದಲೇ ದುಬೈನಲ್ಲಿ ಹಿಂದೂ ಮಂದಿರವಿದ್ದು, ಇತ್ತೀಚೆಗೆ ಈ ಮಂದಿರ ದುಬೈನ ಜಬೆಲ್ ಆಲಿಯಲ್ಲಿ 2022ರಲ್ಲಿ ಹೊಸದಾಗಿ ನಿರ್ಮಾಣಗೊಂಡು ಕಾರ್ಯಪ್ರವೃತ್ತಿಸ್ತಾ ಇರುವ ಮಂದಿರಕ್ಕೆ ವರ್ಗಾವಣೆಯಾಗಿದೆ. ಇದೇ ಸ್ಥಳದಲ್ಲಿ ಸಿಖ್ಖರ ಗುರುದ್ವಾರ, ಕ್ರೈಸ್ತ ಬಾಂಧವರ ಚರ್ಚ್ ಸಹ ಕಾಣಸಿಗಲಿದೆ. ದೇಗುಲಕ್ಕೆ ಎಲ್ಲಾ ಧರ್ಮದವರಿಗೆ ಪ್ರವೇಶ. UAEಯಲ್ಲಿರುವ ಅನೇಕ ಮಸೀದಿಗಳಿಗೆ ಇತರ ಎಲ್ಲಾ ಧರ್ಮದವರು ಪ್ರವೇಶ ಇರುವ ಹಾಗೆ ಈ ಮಂದಿರಕ್ಕೆ ಇತರೆ ಎಲ್ಲಾ ಧರ್ಮದವರಿಗೂ ಪ್ರವೇಶ ಕಲ್ಪಿಸಲಾಗಿದೆ. ಮಂದಿರಕ್ಕೆ ಇರುವ ವಿಶಾಲವಾದ 23 ಎಕರೆ ಭೂಮಿಯನ್ನ ಈಗಿನ ಆಡಳಿತ ಅಧಿಕಾರಿ ದೊರೆ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ನೇತೃತ್ವದ ಅಬುದಾಬಿ ಸರ್ಕಾರ ಕಲ್ಪಿಸಿಕೊಟ್ಟಿದ್ದು, ಅದರ 14 ಎಕರೆ ಭೂಮಿಯಲ್ಲಿ ಮಂದಿರ, ಕಲ್ಚರ್ ಸೆಂಟರ್, ಪ್ರೇಯರ್ ಹಾಲ್, ಎಕ್ಸಿಬಿಷನ್ ಸೆಂಟರ್, ಲರ್ನಿಂಗ್ ಏರಿಯಾ, ಕಿಡ್ಸ್ ಪ್ಲೇಯಿಂಗ್ ಏರಿಯಾ, ಫುಡ್ ಕೋರ್ಟ್, ಬುಕ್ ಶಾಪ್ ಮುಂತಾದವುಗಳು ನಿರ್ಮಾಣಗೊಂಡಿದ್ದು, ಮಂದಿರದ ಪ್ರವೇಶ ಸ್ಥಳದಲ್ಲಿ ಪವಿತ್ರ 3 ನದಿಗಳಾದ ಗಂಗಾ, ಯಮುನಾ, ಸರಸ್ವತಿ ಸಂಗಮದ ಕಲ್ಪನೆಯನ್ನ ಅಳವಡಿಸಿಕೊಳ್ಳಲಾಗಿದೆ. ಈ ಮಂದಿರ ನಿರ್ಮಾಣಕ್ಕೆ ಬೇಕಾದ ಪಿಂಕ್ ಬಣ್ಣದ ಕಲ್ಲನ್ನು ರಾಜಸ್ಥಾನದಿಂದಲೂ, ಬಿಳಿಯ ಬಣ್ಣದ ಮಾರ್ಬಲ್ ಇಟಲಿ ದೇಶದಿಂದಲೂ ತರಿಸಿಕೊಂಡು ಬಹಳ ಸುಂದರವಾಗಿ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.